ನಿಮ್ಮ ಮಗು ಮಣ್ಣು, ಚಾಕ್, ಗೋಡೆಯ ಮೇಲಿನ ಬಣ್ಣವನ್ನು ತಿಂತಾ ಇದೆಯಾ? ಇದು ಬರೀ ಕೆಟ್ಟ ಅಭ್ಯಾಸ ಮಾತ್ರವಲ್ಲ, ಆರೋಗ್ಯದ ಸಮಸ್ಯೆಯೂ. ಯಾವ ಮಕ್ಕಳು ಪೇಂಟ್ಸ್ ಅಥವಾ ಪೆನ್ಸಿಲನ್ನು ಲೆಡ್ ತಿಂತಿರ್ತಾರೆ, ಇದರಿಂದ ಲೆಡ್ ಪಾಯ್ಸನಿಂಗ್ ಕೂಡ ಆಗುತ್ತೆ. ಒಂದು ರಕ್ತ ಪರೀಕ್ಷೆ ಮತ್ತು ಐರನ್ ಲೆವೆಲನ್ನು ಪರೀಕ್ಷೆ ಮಾಡಿಸಿ. ಐರನ್ ಲೆವೆಲ್ ಏನಾದರೂ ಕಡಿಮೆ ಇತ್ತಂದ್ರೆ ಡಾಕ್ಟರ್ ನಿಮಗೆ ಐರನ್ ಸಿರಪ್ ಕೊಡ್ತಾರೆ. ನಮಸ್ಕಾರ, ನಾನು ಡಾಕ್ಟರ್ ಚಂದ್ರಮೋಹನ್, ಮಕ್ಕಳ ವೈದ್ಯರು. ಈ ವಿಡಿಯೋದಲ್ಲಿ ನಾನು ಬಿಹೇವಿಯರ್ ಬಗ್ಗೆ ಮಾತಾಡಿದ್ದೀನಿ. ಇದಕ್ಕೆ ನಾರ್ಮಲಿ ಪೈಕಾ ಅಂದರೆ ಪೈಕಾ ಅಂದ್ರೇನು, ಮಕ್ಕಳ ಮೇಲೆ ಆರೋಗ್ಯದ ಸಮಸ್ಯೆಗಳೇನು, ಇದರಲ್ಲಿ ನಾನು ಇದರ ಬಗ್ಗೆ ಮ್ಯಾನೇಜ್ಮೆಂಟ್ ಪರಿಹಾರ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಕೊನೆಯವರೆಗೂ ಎಂಡ್ವರೆಗೂ ನೋಡಿ. ವೆಲ್ಕಮ್. ಪೈಕಾ ಅಂದ್ರೇನು? ಪೈಕಾ ಅಂದರೆ ಆಹಾರವಲ್ಲದ ವಸ್ತುಗಳನ್ನು 1 ತಿಂಗಳಿಗಿಂತ ಹೆಚ್ಚು ತಿನ್ನುವ ಅಭ್ಯಾಸ. ಏನೇನು ತಿನ್ಬೋದು? ಮಣ್ಣು, ಚಾಕ್ ಪೀಸ್, ಗೋಡೆಯ ಮೇಲಿನ ಬಣ್ಣ, ಸಾಬೂನ್, ಪೇಂಟ್ಸ್, ಪೆನ್ಸಿಲ್ ಲೆಡ್, ಇವೆಲ್ಲ ಒಂದು ತಿನ್ನುವಂಥ ಅಭ್ಯಾಸಕ್ಕೆ ನಾವು ಪೈಕಾ ಅಂತೀವಿ. ಇದು ಸಾಮಾನ್ಯವಾಗಿ ಮಕ್ಕಳಲ್ಲಿ 1 ವರ್ಷದಿಂದ 4 ಅಥವಾ 3 ವರ್ಷದವರೆಗೂ ಕಾಣುವಂಥ ಅಭ್ಯಾಸ. ಇದು ನಾರ್ಮಲ್ ಬಿಹೇವಿಯರ್. ಬೇರೆ ಬಿಹೇವಿಯರ್ ಇದು ಒಂದು ನಾರ್ಮಲ್ ಬಿಹೇವಿಯರ್ ಆಗಿರ್ಬೋದು, ಬಟ್ ಕೆಲವೊಮ್ಮೆ ಆರೋಗ್ಯದ ಸಮಸ್ಯೆ ಕಾರಣದಿಂದ ಕೂಡ ಇದು ಕಾಣ್ಬೋದು. ಪೈಕಾ ಏಕೆ ಬರುತ್ತದೆ? ಪೈಕಾದಿಂದ ಕಾರಣಗಳೇನು? ಮೊದಲನೇದಾಗಿ ಕಾಮನ್ ಆಗಿ ನಾವು ನೋಡುವಂಥ ಸಮಸ್ಯೆ ಅಂದ್ರೆ ಐರನ್ ಡೆಫಿಷಿಯನ್ಸಿ. ಯಾವ ಮಕ್ಕಳಲ್ಲಿ ಐರನ್ ಕೊರತೆ ಸಮಸ್ಯೆ ಇರುತ್ತದೆ, ಈ ಒಂದು ಬಿಹೇವಿಯರ್ ನಾವು ಹೆಚ್ಚಾಗಿ ನೋಡ್ಬೋದು. ಪ್ರೋಟೀನ್ ಮತ್ತು ನ್ಯೂಟ್ರಿಷನ್ ಡೆಫಿಷಿಯನ್ಸಿ, ಕೊರತೆಯಿಂದ ಬಳಲುತ್ತಿರುವ ಮಕ್ಕಳಲ್ಲಿ ಈ ಸಮಸ್ಯೆ ಕಾಣ್ಬೋದು. ಇನ್ನು ಕೆಲವು ಮಕ್ಕಳಲ್ಲಿ ಡೆವಲಪ್ಮೆಂಟಲ್ ಡಿಲೇ, ಅಭಿವೃದ್ಧಿ ಇಲ್ಲದ ಮಕ್ಕಳಲ್ಲಿ, ಅಟ್ಯೂಸಮ್ ಮಕ್ಕಳಲ್ಲಿ ಈ ಸಮಸ್ಯೆಯನ್ನು ನಾವು ಹೆಚ್ಚಾಗಿ ಕಾಣಬಹುದು. ಇನ್ನು ಕೆಲವೊಂದು ಮಕ್ಕಳಲ್ಲಿ ಸ್ಟ್ರೆಸ್, ಆಂಗ್ಸೈಟಿ, ಟೆನ್ಷನ್ ಸೀಕಿಂಗ್ ಬಿಹೇವಿಯರ್, ಗಮನ ಸೆಳೆಯಲು ಒಂದು ಮಾಡುವಂಥ ಅಭ್ಯಾಸ, ಒಂದು ಕ್ರಿಯೆನೂ ಆಗಿರ್ಬೋದು. ಸೊ ಪೈಕಾ ಈ ಥರ ಒಂದು ವಸ್ತುಗಳನ್ನು ತಿನ್ನುವ ಮಕ್ಕಳಲ್ಲಿ ಯಾವೊಂದು ಆರೋಗ್ಯ ಸಮಸ್ಯೆಗಳನ್ನು ಕಾಣಬಹುದು. ಮೊದಲನೇದಾಗಿ ಅಜೀರ್ಣ, ಗಂಟು ಹುಳುಗಳು ಆಗ್ಬೋದು, ಹೊಟ್ಟೆ ನೋವು, ಕೆಲವೊಮ್ಮೆ ಇಂಟೆಸ್ಟೈನಲ್ ಅಬ್ಸ್ಟ್ರಕ್ಷನ್. ಯಾವ ಮಕ್ಕಳು ಮಣ್ಣು ಅಥವಾ ಕೂದಲು, ಸಾಬೂನನ್ನು ತಿನ್ನುವಂಥ ಮಕ್ಕಳಲ್ಲಿ ಇಂಟೆಸ್ಟೈನಲ್ ಅಬ್ಸ್ಟ್ರಕ್ಷನ್ನು ಕೂಡ ಸಮಸ್ಯೆಯನ್ನು ಕಾಣ್ಬೋದು. ಕೆಲವೊಂದು ಪೇಂಟ್ಸ್ ಅಥವಾ ಪೆನ್ಸಿಲನ್ನು ಲೆಡ್ ತಿಂತಿರ್ತಾರೆ, ಇದರಿಂದ ಲೆಡ್ ಪಾಯ್ಸನಿಂಗ್ ಕೂಡ ಆಗುತ್ತೆ. ಸೊ ಈ ಥರ ಸಮಸ್ಯೆ ಇರುವಂಥ ಮಕ್ಕಳಲ್ಲಿ ಪೋಷಕರು ಏನು ಮಾಡಬೇಕು? ಮೊದಲನೇದಾಗಿ ಬೇಯೋದು, ಹೊಡೆಯೋದು ಮಾಡಬೇಡಿ. ಬೇರೆಯವರು ಮಕ್ಕಳ ಜೊತೆ ಕಂಪೇರ್ ಮಾಡಿ ಅಸಹ್ಯ ಪಡಬೇಡಿ. ಮೊದಲು ಪೀಡಿಯಾಟ್ರಿಕ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಒಂದು ರಕ್ತ ಪರೀಕ್ಷೆ ಮತ್ತು ಐರನ್ ಲೆವೆಲನ್ನು ಪರೀಕ್ಷೆ ಮಾಡಿಸಿ. ಐರನ್ ಲೆವೆಲ್ ಏನಾದರೂ ಕಡಿಮೆ ಇತ್ತಂದ್ರೆ, ಐರನ್ ಡೆಫಿಷಿಯನ್ಸಿ ಅನಿಮಿಯಾ ಇತ್ತಂದ್ರೆ ನಿಮ್ಮ ಡಾಕ್ಟರ್ ನಿಮಗೆ ಐರನ್ ಸಿರಪ್ ಕೊಡ್ತಾರೆ. ಸೊ ಈ ಸಮಸ್ಯೆಯಿಂದ ಬಳಲುತ್ತಿರುವ ಮಕ್ಕಳಲ್ಲಿ ಈ ಐರನ್ ಸಿರಪ್ ಕೊಡೋದ್ರಿಂದ ಅದು ತಂತಾನೇ ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಪೌಷ್ಟಿಕಾಂಶವನ್ನು ಹೆಚ್ಚಾಗಿ ತಿನ್ನಿಸಿ. ಮಕ್ಕಳಲ್ಲಿ ಹಣ್ಣು, ತರಕಾರಿ, ಮೊಟ್ಟೆ, ಬೆಲ್ಲ ಈ ಥರ ಪದಾರ್ಥಗಳನ್ನು ತಿನ್ನಿಸೋದ್ರಿಂದ ಮಕ್ಕಳಲ್ಲಿ ಪೌಷ್ಟಿಕಾಂಶ ಬೆಳೆಯೋದ್ರ ಜೊತೆಗೆ ಐರನ್ ಡೆಫಿಷಿಯನ್ಸಿ ಕೊರತೆಯಿಂದ ಕೂಡ ನಾವು ಹೊರಬರಿಸ್ಬೋದು. ಮಗುವಿಗೆ ಪ್ರೀತಿ, ಮಮತೆ, ವಾತ್ಸಲ್ಯವನ್ನು ನೀಡಿ. ಯಾವ ಮಕ್ಕಳು ಅಟೆನ್ಷನ್ ಸೀಕಿಂಗ್ ಬಿಹೇವಿಯರಿಂದ ಈ ಥರ ಕೆಲಸ ಮಾಡ್ತಿರ್ತಾರೆ, ಅವರಿಗೆ ನೀವೇನಾದರೂ ಲವ್ ಎಮೋಷನ್ ಕೊಟ್ಟಾಗ ಈ ಸಮಸ್ಯೆ ತಂತಾನೇ ಕಡಿಮೆ ಆಗುತ್ತೆ. ಮೇಲೆ ಹೇಳಿರುವಂಥ ಸಲಹೆಗಳನ್ನು ನೀವು ಮಾಡ್ತಾ ಇದ್ದರೆ ಈ ಸಮಸ್ಯೆ ಸಾಮಾನ್ಯವಾಗಿ 2 ರಿಂದ 3 ವರ್ಷ ಒಳಗೆ ಕಂಟ್ರೋಲ್ ಆಗುತ್ತೆ. ಸೊ ಕೊನೆಯಲ್ಲಿ ಪೈಕಾ ಅಂದರೆ ಏನಂತ ಗೊತ್ತಾಯಿತು, ಪೈಕಾ ಯಾಕಾಗುತ್ತೆ ಗೊತ್ತಾಯಿತು, ಪೈಕಾದಿಂದ ಆಗುವ ಸಮಸ್ಯೆಗಳ ಬಗ್ಗೆ ಮಾತಾಡಿದಾಯಿತು, ಕೊನೆಯಲ್ಲಿ ಅದರ ಬಗ್ಗೆ ಚಿಕಿತ್ಸೆ ಬಗ್ಗೆ ಮಾತಾಡಾಯಿತು. ಸೊ ಪೈಕಾ ಅಂದರೆ ಭಯಪಡುವುದಾಗಲಿ, ಕೆಟ್ಟ ಅಭ್ಯಾಸ ಅಂತ ಮಗು ಹೇಳಿಸೋದಾಗಲಿ ಮಾಡೋದು ಬೇಡ. ಸೊ ನಿಮ್ಮ ಮಕ್ಕಳ ವೈದ್ಯರನ್ನು ಭೇಟಿ ಮಾಡಿ ಸರಿಯಾದ ಕಾರಣವನ್ನು ತಿಳಿಸಿಕೊಂಡು ಚಿಕಿತ್ಸೆ ಪಡುವುದರಿಂದ ಈ ಸಮಸ್ಯೆ ತಾನಾಗಿ ವಾಸಿಯಾಗುತ್ತೆ. ಸೊ ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋನ ಆದಷ್ಟು ಇತರ ಪೋಷಕರಿಗೂ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಇದೇ ಥರ ಇನ್ನೂ ಹಲವಾರು ಮಾಹಿತಿಗಳು ಬೇಕಾದರೆ, ಮಕ್ಕಳ ಆರೋಗ್ಯ ಬಗ್ಗೆ ಮತ್ತು ಪೇರೆಂಟ್ಸ್ ಗೈಡೆನ್ಸ್ ಬೇಕಾದರೆ
ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.